ಜಿಲ್ಲೆಯಲ್ಲಿ ಅಂಕೋಲಾದಲ್ಲಿ ಭಾರಿ ಗುಡ್ಡ ಕುಸಿತದಿಂದ ಅವೈಜ್ಞಾನಿಕ ಕಾಮಗಾರಿಯಿಂದ ಇವತ್ತು ಸಾವಾಗಿದೆ. ಈ ಸಾವು ಆಗೋದು ಇದೇನು ಹೊಸತಲ್ಲ. ಇದು ಜಿಲ್ಲಾಡಳಿತಕ್ಕೂ ಗೊತ್ತು, IRB ಕಂಪನಿಗೂ ಗೊತ್ತಿತ್ತು. ಆದ್ರೆ ಇವತ್ತು ಜನರೊಟ್ಟಿಗೆ ಸಾವಿನೊಟ್ಟಿಗೆ ಆಟ ಆಡ್ತಾ ಇರೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಸಂಸದರು ಈ ಕೂಡಲೇ ಒಂದು ಜಿಲ್ಲಾ ಮಟ್ಟದ ಜನ ನಿಯೋಗವನ್ನ, ಇದರಲ್ಲಿ ಎಲ್ಲ ಪಕ್ಷದವರನ್ನ ಒಟ್ಟು ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಸೇರಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳನ್ನ ಹಾಗೂ ರಸ್ತೆ ಸಾರಿಗೆ ಇಲಾಖೆಯ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿ ಈ ನಮ್ಮ ಜಿಲ್ಲೆಯಲ್ಲಿ ಈ ತರದ ಒಂದು ಗುಡ್ಡ ಕುಸಿತದಿಂದ ಸಾವಾಗ್ತಾ ಇದೆ, ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕು ಅಂತಂದ್ರೆ ನೀವು ಹೆಚ್ಚಿನ ಅನುದಾನವನ್ನ ಈ ರಸ್ತೆಗೆ ಕೊಟ್ಟು ತಡೆಗೋಡೆ ನಿರ್ಮಾಣ ಮಾಡಿದಾಗ ಮಾತ್ರ ಇದಕ್ಕಿಲ್ಲಿ ಶಾಶ್ವತವಾಗಿ ಸಾವನ್ನ ತಪ್ಪಿಸಬಹುದು. ಜಿಲ್ಲೆಯ ಬಡ ಜನರ ಸಾವನೊಂದಿಗೆ ಆಟ ಆಡ್ಲಿಕ್ಕೆ ನಮ್ಗಿಷ್ಟ ಇಲ್ಲ ಅಂತ ಹೇಳಿ ಅನುದಾನವನ್ನ ತರುವುದರ ಮೂಲಕ ಶಾಶ್ವತ ಪರಿಹಾರವನ್ನ ತಂದುಕೊಡಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಜಿಲ್ಲೆಯ ಜನತೆ, ಹೋರಾಟಗಾರರು, ಚಿಂತಕರು ಎಲ್ಲರನ್ನು ಸೇರಿಸಿ ಮಾನ್ಯ ಸಂಸದರಾದ ಕಾಗೇರಿಯವರ ಕಚೇರಿ ಎದುರುಗಡೆ ಉಗ್ರ ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಒಂದು ಹುಡುಗಾಟವನ್ನ ಜಿಲ್ಲಾಡಳಿತ ಹಾಗೂ ಪ್ರತಿನಿಧಿಗಳು ಮಾಡ್ತಾ ಹೋಗಬಾರದು. ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕು ಹಾಗೂ IRB ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕು. ಇದಕ್ಕೇನು IRBನೇ ಹೊಣೆ, ಜಿಲ್ಲಾಡಳಿತವೇ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸತ್ತು ಮಲಗಿದೆ. ಈ ಕೂಡಲೇ ಅಲ್ಲಿ ಏನ್ ಸಾವಾಗಿದೆ ಹಾಗೂ ಉಳುವೆರೆ ಗ್ರಾಮದಲ್ಲಿ ಏನ್ ನಿರ್ಗತಿಕರಾಗಿದ್ದಾರೆ ಇವರಿಗೆಲ್ಲ ಮನೆ ಕಟ್ಟಿಕೊಡೋದು ಹಾಗೂ ಇವರಿಗೆಲ್ಲ ಉಸ್ತುವಾರಿಯನ್ನ IRB ಕಂಪನಿ ಮೇಲೆ ತಲೆ ಮೇಲೆ ಹಾಕಬೇಕು. ಇಲ್ಲಾಂದ್ರೆ ಎಲ್ಲ ವಿಚಾರವನ್ನ ತಕೊಂಡು ನಾವು ಆಗಸ್ಟ್ 20ಕ್ಕೆ ಸಂಸದರ ಎದುರುಗಡೆ, ಸಂಸದರ ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡೇ ಮಾಡ್ತೇವೆ. ಶಾಶ್ವತ ಪರಿಹಾರವನ್ನ ಕಂಡುಕೊಳ್ತೇವೆ ಅಂತ ಹೇಳ್ತಾ ಇಷ್ಟಪಡ್ತೇನೆ. ನಮಸ್ಕಾರ.